ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಪಾನ್ ಕಾರ್ಡ್ ಇದೀಗ ಪಾನ್ ಕಾರ್ಡ್ ಹೋಲ್ಡರ್ನ ಮಾಹಿತಿ ಪತ್ತೆಯಾಗಿದೆ. 2025ರಲ್ಲಿ ಸತ್ತ ವ್ಯಕ್ತಿಯ ಪಾನ್ ಕಾರ್ಡ್ ಇದೆ. ನೋಡಿ, ಪಾನ್ ಕಾರ್ಡ್ ಪತ್ತೆ ಆಯಿತು ಪಾಯಿಂಟ್ ನಂಬರ್ 1ರಲ್ಲಿ. ಬಹಳ ಚರ್ಚೆಗಳು ಶುರುವಾಯಿತು. ಯಾರಪ್ಪ ಪಾನ್ ಕಾರ್ಡ್ ಏನಂತ ಗೊತ್ತಾದರೆ ಖಂಡಿತ ಸತ್ಯ ಗೊತ್ತಾಗುತ್ತೆ ಅಂತ. ಆದರೆ ಈಗ ಆಲ್ರೆಡಿ ಆತ 2025 ಮಾರ್ಚ್ನಲ್ಲಿ ಸತ್ತೋಗಿದೆ. ಅಂದರೆ 4 ತಿಂಗಳ ಹಿಂದೆ, ಇದೇ ವರ್ಷದಲ್ಲಿ 4 ತಿಂಗಳ ಹಿಂದೆ ಸತ್ತು ಹೋಗಿದ್ದಾನೆ ಆ ವ್ಯಕ್ತಿ ಜಾಂಡಿಸ್ನಿಂದ. ಆ ಸತ್ತ ವ್ಯಕ್ತಿಯ ತಂದೆಯನ್ನ SIT ಅವರು ಸಂಪರ್ಕ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಜಾಂಡಿಸ್ನಿಂದ ನನ್ನ ಮಗ ಮೃತಪಟ್ಟ ಅಂತೇಳಿ. ಇನ್ನೂ ಕೆಲವೊಂದಿಷ್ಟು ಸತ್ಯಗಳು ಬರಬೇಕಾಗಿದೆ. ನೋಡಿ, ಪಾನ್ ಕಾರ್ಡ್ ಸಿಕ್ತು, ATM ಸಿಕ್ಕಿತ್ತು, ಬ್ಲೌಸ್ ಸಿಕ್ಕಿತ್ತು ಹರಿದಿದ್ದು. ಅಂದರೆ ಈಗ ಆ ಪಾನ್ ಕಾರ್ಡು ತೇಳ್ಕೊಂಡೇನಾದರೂ ಅವ್ರು ಎಸ್ದಿರ್ಬೋದು, ಅಥವಾ ಅಲ್ಲೇನಾದರೂ ತೇಳ್ಕೊಂಡು ಬಂದಿರ್ಬೋದು. ಅಲ್ಲಿ ಅದು ಒಂದು ಕಡೆ ಶೇಖರಣೆಯಾಗಿ ಅದರ ಮೇಲೆ ಮಣ್ಣೇನಾದರೂ ಬಿದ್ದಿರ್ಬೋದು. ಈ ಥರದ ಕೂಡ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ಈಗ ಇದಕ್ಕೂ ಅಲ್ಲಿರುವಂತಹ ಆ ಸಮಾಧಿ ಆಗಿದಂತಹ ಸ್ಥಳಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ವ ಹಾಗಾದರೆ? ಯಾಕೆಂದರೆ ಇದು ಸಿಕ್ಕಿರೋದು ಬೇರೆ ಎಲ್ಲೂ ಅಲ್ಲ, ಆ ಅನಾಮಿಕ ತೋರಿಸಿರುವಂತಹ ಜಾಗದಲ್ಲೇ ಸಿಕ್ಕಿರೋದು. ಪಾಯಿಂಟ್ ನಂಬರ್ 1ರಲ್ಲಿ. ಅದು ಮೇಲೆ ಬಿದ್ದಿದ್ದಲ್ಲ, ಆಳಕ್ಕೆ ಅಗೆದಾಗ ಪತ್ತೆಯಾಗಿರೋದು ಅದು. ಹಾಗಾಗಿಯೇ 2025 ಇದೇ ವರ್ಷದ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿದ್ದಾನಂತೆ ಆತ. ಹಾಗಾಗಿಯೇ ಇದು ಒಂದಕ್ಕೊಂದು ಇಲ್ಲಿ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. 2025ರಲ್ಲಿ ಆ ವ್ಯಕ್ತಿ ಅನಾಮಿಕ ಇರಲೇ ಇಲ್ಲ. ಆತ ಅಂದರೆ ಬಂದಿರೋದು ಇತ್ತೀಚೆಗೆ. ಅವನು 2014 ಆದಮೇಲೆ ಈ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿದ್ದವನು. ಹಾಗಾಗಿಯೇ ಈಗ ಪಾನ್ ಕಾರ್ಡ್ ಆ ವ್ಯಕ್ತಿ ಏನಿದ್ದಾರೆ ಆತನಿಗೂ ಮತ್ತು ಈ ಜಾಗಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆ ಪತ್ತೆ ಹಿನ್ನೆಲೆಯಲ್ಲಿ ಸಿಕ್ಕಿದ ಮೂಳೆಗಳು ಗಂಡಿನದ್ದು ಅಥವಾ ಹೆಣ್ಣಿನದ್ದು ಸ್ಥಳದಲ್ಲೇ ಪರಿಶೀಲನೆ ಮಾಡುತ್ತಾ ಇದ್ದಾರೆ FSL ತಂಡದವರು. ಅನುಭವಿ ಫಾರೆನ್ಸಿಕ್ ತಜ್ಞರು ಸ್ಥಳದಲ್ಲಿ ವಿಶ್ಲೇಷಣೆ ಮಾಡುತ್ತಾ ಇದ್ದಾರೆ. ಈಗ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಗಂಡಿನದ್ದು ಮೂಳೆ ಅನ್ನೋದು ಪ್ರಾಥಮಿಕವಾಗಿದ್ದು. ಅಲ್ಲಿ ಮಾತಾಡ್ಕೊಳ್ತಿರೋದು ಕನ್ಫರ್ಮ್ ಆಗಿಲ್ಲ ಇನ್ನು. 12 ಮೂಳೆಗಳು ಯಾರ್ದು ಹಾಗಾದರೆ? ಗಂಡಿಂದ ಹೆಣ್ಣಿಂದ. ಗಂಡಿಂದ ಆದರೆ ಏನಾಗಿರ್ಬೋದು, ಎಷ್ಟು ವರ್ಷಗಳ ಹಿಂದಿನದ್ದು ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಮತ್ತು ಅದನ್ನು ಹಿಸ್ಟ್ರಿನ ಕೆದಕಬೇಕು. ಆ ಟೈಮಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ರಾ? ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ಕೇವಲ ಧರ್ಮಸ್ಥಳದ ಸುತ್ತಮುತ್ತ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳೇನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ದಾಖಲಾಗಿತ್ತಾ? ದಾಖಲಾಗಿದ್ದರೆ ಯಾರು? ಧರ್ಮಸ್ಥಳಕ್ಕೆ ಹೋಗಿಯೇ ಆತೇನಾದರೂ ಮಿಸ್ಸಿಂಗ್ ಆಗಿದ್ನಾ? ಅದು ಮೊದಲು ಕೆದಕಬೇಕಾಗಿದೆ. ಅದಾದ ಮೇಲೆ ಆ ವ್ಯಕ್ತಿಯ ಹಿನ್ನೆಲೆ ಏನನ್ನೋದು ಕೂಡ ಪತ್ತೆ ಹಚ್ಚಬೇಕು. ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. 6 ನಂಬರ್ ಪಾಯಿಂಟು. ದೂರುದಾರ ತೋರಿಸಿದ್ದ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದ್ದಾವೆ. ನೋಡಿ, ಆತ ತೋರಿಸಿದಂತಹ ಜಾಗದಲ್ಲೇ ಮೂಳೆಗಳು ಸಿಕ್ಕಿದೆ. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದ್ದ. ನನ್ನ ಕೈಯಾರೆ ಹೂತಿದ್ದೇನೆ, ನಾನು 100 ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿದ. ಮಣ್ಣನ್ನು ಪರಿಶೀಲಿಸಿ ಮೂಳೆಯ ಮಾದರಿಗಾಗಿ ಶೋಧ ನಡೀತಾ ಇದೆ. ಮೂಳೆಯನ್ನು ಬಾಕ್ಸ್ನಲ್ಲಿ FSL ತಜ್ಞರು ಶೇಖರಿಸಿಟ್ಟಿದ್ದಾರೆ. ಎಲುಬು ಪತ್ತೆಯಾದ ಜಾಗದ ಮಣ್ಣಿನ ಮಾದರಿಯನ್ನು ಕೂಡ FSLಗೆ ರವಾನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಮಣ್ಣಿನ ಪ್ರತಿ ಕಣವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತನಿಖೆಗೆ. ಯಾಕೆಂದರೆ ಆ ಮೂಳೆಯಲ್ಲಿರುವಂಥ ಕ್ಯಾಲ್ಸಿಯಂ ಮಣ್ಣಿನ ಜೊತೆಗೆ ಬೆರೆತಿರುವಂಥ ಸಾಧ್ಯತೆಗಳಿದ್ದಾವೆ. ಅದರಿಂದಲೂ ಕೂಡ ಕೆಲವೊಂದಿಷ್ಟು ಸತ್ಯಗಳು ಹೊರಗಡೆ ಬರಬಹುದು. ಆ ಪಾಯಿಂಟ್ ನಂಬರ್ 6ರಲ್ಲಿ ಇನ್ನೂ ಹೆಚ್ಚಿನ ಸಹಕಾರಿಯಾಗಲಿ ತನಿಖೆಗೆ ಅಂಥೇಳಿ ಮಣ್ಣನ್ನು ಕೂಡ FSLನವರು ಈಗ ಸಂರಕ್ಷಣೆ ಮಾಡಿದ್ದಾರೆ, ವರದಿಗೆ ಕಳಿಸಿದ್ದಾರೆ.